ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾವಿವತ್ತು ಹೊಸಕೋಟೆ ಹಸಿಕರ್ಗ ನೋಡಕ್ ಬಂದಿದೀವಿ. ಈ ವ್ಲಾಗ್ ಅಲ್ಲಿ ಏನಪ್ಪಾ ಅಂದ್ರೆ ಹಸಿಕರ್ಗ ಹೆಂಗ್ ನಡೆಯುತ್ತೆ, ಹೊಸಕೋಟೆಯಲ್ಲಿ ಡೆಕೋರೇಷನ್ ಹೆಂಗಾಗೈತೆ ಅದನ್ನ ನೋಡೋದು. ಬನ್ನಿ, ಈ ವ್ಲಾಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಂಟೆಂಟ್. ಈ ವ್ಲಾಗ್ ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ನ ಸ್ಟಾರ್ಟ್ ಮಾಡೋದ. ಲೈಕ್ ಮಾಡಿ ಗೈಸ್. ಇವಾಗ ಮುಂದೆ ಗೈಸ್ ಒಂದು ರಥ ಇದೆ, ಹೊಸಕೋಟೆ ರಥ. ಅದು ಮೇ 1ನೇ ತಾರೀಕು ಬ್ರಹ್ಮ ರಥೋತ್ಸವ ಇದೆ. ಹಾಗಾಗಿ ಅದು ಮಾಡಕ್ಕೆ 2 crores ಆಗಿದೆ ಗೈಸ್. ನಿಂಗೆ ಹೇಳಿದ್ರ 2 ಕೋಟಿ ಖರ್ಚಾಗೈತೆ ಅಂತ? ಮೊನ್ನೆ ಇನ್ಸ್ಟಾಗ್ರಾಮ್ ಆಗಲ್ಲ, ನೀನ್ ನೋಡ್ದ 2 ಕೋಟಿ ಖರ್ಚಾಗೈತೆ. ಅದು ಕೂಲಿಗೆ 80 lakhs. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಸಿಸ್ಟರ್, ನನ್ನ ಪಾಡಿಗೆ ಬಿಡ್ತೀರಾ? ಮೈ ಸನ್ ಗಾಡ್. ಏನ್ ಕೂಲಿಗೆ? ಅದ್ ಇದು ಶೇಪ್ ಎಲ್ಲ ಮಾಡಕ್ಕೆ 80 lakhs ಆಯ್ತಂತೆ ಗೈಸ್. ಆಮೇಲೆ ಇವಾಗ ಫುಲ್ ಅದನ್ನ ಮಾಡಕ್ಕೆ ಬಿಲ್ ಮಾಡಿದ್ದಾರೆ. ಇರ ಒಂದ್ ನಿಮಿಷ. ಇವಾಗ 2 ಕೋಟಿ ಆಗೈತೆ ನಿಂಗೆ ಹೇಳಿದ್ರ? ಯಾರು ಹೇಳಿದ್ ನಿಂಗ? ಅವ್ರು ಬಂದು ನಿಂಗೆ ಹೇಳಿದ್ರ? ಇನ್ವಿಟೇಷನ್ ಕಾರ್ಡ್ ಏನಂತ? 2 ಕೋಟಿ ಆಗಿದೆ ಮಾಡ್ಸಕ್ಕೆ ಅಂದ್ಬಿಟ್ಟು. ಇವಾಗ ನಿಮ್ಗೆ ಮಸ್ತಾಗಿರೋ ಪಿಕಪ್ ಡೆಕೋರೇಷನ್ ನಡೆಸ್ತೀರಿ. ನೀವು ನೋಡಿದ್ರೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇವಾಗ ಜೋರಾಗಿ ಮಳೆ ಬಂದ್ಬಿಟ್ಟು ಅದೇ ಕಾರಣಕ್ಕಾಗಿ ಇಲ್ಲಿ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಗಾಡಿ ಮೇಲೆ ಆರ್ಸಿಬಿ ಗೈಸ್. ಗೈಸ್ ರೆಡಿ 1 2 3. ಗೈಸ್ ನಾವೆಲ್ಲ ಜಾತ್ರೆಗೆ ಹಿಂಗೈತೆ ಸ್ವಲ್ಪ ತೋರ್ಬೇಕಾದ್ರೆ ರಿಸಲ್ಟ್ ಮಾಡ್ತಾವ್ರೆ, ಯಾರು ಟಾಪಾಗ್ ಬಂದವ್ರೆ, ಯಾರು ಲಾಸ್ಟ್ ಅಲ್ಲಿ ಬಂದವ್ರೆ ಅಂತ. ಗೈಸ್ ನನ್ ಪ್ರಕಾರ ನೀವ್ ಎಷ್ಟು ಮಾರ್ಕ್ಸ್ ತೆಗಿತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ ತಲೆಯಲ್ಲಿ ಎಷ್ಟು ನಾಲೆಡ್ಜ್ ಐತೆ ಅನ್ನೋದು ಇಂಪಾರ್ಟೆಂಟ್. ಅದನ್ನ ಫಸ್ಟ್ ತಿಳ್ಕೊಳ್ರಿ ನೀವು, ಸರಿನಾ? ಓಕೆನಾ? ಇವಾಗ ನಂದೇ 10% ಅಂತ ಕೇಳಕ್ ಹೋಗ್ಬೇಡ್ರಿ, ಅದೆಲ್ಲ ಸಸ್ಪೆನ್ಸ್. ಅಲ್ಲೇನಾ ಹೇಳ? ಜೋರಾಗಿ ಹೇಳ್ಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಾವು ನೋಡ್ಕೊಂಡ್ ಬಂದ್ವಿ ನಡ್ದು ಕಾಲೆಲ್ಲ ನೋವು ಬತ್ತು ಹೊರತು ನಾವಿನ್ನ ನಮ್ ಡೆಸ್ಟಿನೇಷನ್ ತಲುಪಿಲ್ಲ. ಗೈಸ್ ನಮಗೆ ವಿಡಿಯೋ ಮಾಡ್ತಿದ್ರೆ ಎಲ್ಲರೂ ಹೋಗ್ತಿರೋ ಜನ ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ಗೈಸ್. ವಾ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಸರ್ ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇದ್ದೀರಿ. ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಫಾಲೋ ಮಾಡಲ್ಲ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ಡೈಲಿ ಬ್ಲಾಗು ಬಿಡ್ತಾ ಇರ್ತೀನಿ. ಇನ್ಸ್ಟಾದಲ್ಲೂ ಸಪೋರ್ಟ್ ಮಾಡ್ಕೊಂಡು, ಯೂಟ್ಯೂಬ್ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಣ. ಇನ್ನ ಹೊಸ ಗೈಸ್ ಇವಾಗ ಇಲ್ಲಿ ಕ್ರೇನ್ ಅಲ್ಲಿ ಏನೋ ರೆಡಿ ಮಾಡ್ತಾವ್ರೆ, ಚೇರ್ ಅನ್ನೆಲ್ಲ ಡೆಕೋರೇಷನ್ ಮಾಡಕ್ ರೆಡಿ ಮಾಡ್ಕೊಂತವ್ರೆ. ನೀವ್ ನೋಡಿ ಗೈಸ್ ಇನ್ನ ಡೆಕೋರೇಷನ್ ಮಾಡ್ತಾರೆ. ನೋಡಕ್ ಬೇಕು ನೋಡಿ, ಚೇರ್ ಇದ್ದಾರೆ. ಇವಾಗ ಕೇಕ್ ಇದೆ 15 ಅಂತಸ್ತು. ಇದು 15 ಆಯ್ತಾ? 11 ಇದೆ, 1 2 ಭಾಷರಿ. ನೆಕ್ಸ್ಟ್ ಇನ್ನೇನಾಯ್ತು ನಿಮ್ಗೆ? ನಂಗೆ ಈ ಫೋನ್ ಹಿಡ್ದಿ ಕೈ ಎಲ್ಲ ನೋವುತ್ತು. ಇವನು ಇನ್ನೂ ನಡ್ಕೊಂಡು ಹೋಗ್ತಾನೆ. ನಮ್ಗೆ ಆ ದೇವಸ್ಥಾನ ಎಲ್ಲ ಐತೆ ಅಂತ ಗೊತ್ತಿಲ್ಲ. ರೈಟ್ ತಗೋಬೇಕು. ಯಾವ ರೈಟಾರ ತಗೊಳ್ಳಿ ಇವನು. ನಾನಂತ ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಕೈಯೂ ನೋವ್ತಾ ಇದ್ದೆ, ಕಾಲು ನೋವ್ತೈತೆ. ಇವನ್ ಮಾತನ್ನ ಕೇಳ್ಕೊಂಡು ಇವತ್ತೇ ಬಂದಿದ್ದು ತಪ್ಪು ಮಾಡ್ಬಿಟ್ಟಿನಿ ಗೈಸ್. ನೋಡಿ ಈ ಕತ್ಲೆಯಲ್ಲಿ ಇರೋ 4 ಜನನು ನಾನ್ ಈ ತರ ಕ್ಯಾಮ್ರಾ ಇಟ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ನನ್ನೇ ನೋಡ್ತಾವ್ರೆ. ನನ್ಗೊಂಥರ ಫೀಲ್ ಆಗ್ತೈತೆ. ಸರಿ, ಆಫ್ ಮಾಡ್ಬಿಟ್ಟು ದೇವಸ್ಥಾನ ಹತ್ರ ಸಿಗೋದು. ಗೈಸ್ ಈ ನನ್ ಮಗ ನನ್ನ ಕರ್ಕೊಂಡ್ಬಿಟ್ಟು ತೋರಿಸ್ತೀನಿ ಅಂತ ಅವನ್ಗೆ ರೋಡ್ ಗೊತ್ತಿಲ್ಲ. ಇವಾಗ ನಾವ್ ಯಾವ್ದೋ ಏರಿಯಾದಲ್ಲಿ ಬಂದ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದೀವಿ. ಹಿಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ.
ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ತಗೋದಲ್ಲ ಏನ್ ಮಾಡೋದು ಇವಾಗ ಹಿಂದೆ ಹೋಗೋದ ಮುಂದೆ ಹೋಗೋದ ನೋಡಿ ಖಾಲಿ ಜನಾನೇ ಇಲ್ಲ. ಆ ಏರಿಯಾ ತಕೊಂಡ್ಬಂದಿರ್ತಾನೆ. ಏನ್ ಮಾಡೋದು ಇವಾಗ ಸಿಗಾಕೊಂಡ್ಬಿಟ್ಟಿದ್ದೀವಿ ನಾನು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವಾಗಂತೂ ಈಗ ದೇವಸ್ಥಾನ ಕರ್ಕೊಂಡ್ಬಂದ ಡೆಕೋರೇಷನ್ ಮಾಡೋ ದೇವಸ್ಥಾನ. ಇದು ಎಲ್ಲಮ್ಮ ಹೋಗ್ತಾನೆ. ಗೈಸ್ ನಾನಂತೂ ಇವಾಗ ಹೇಳ್ದೆ ಅವ್ನಿಗೆ ಹೊಟ್ಟೆ ಹಸಿದೈತು ನನ್ಗೆ ಅಂತ. ನೋಡಿ ದೇವ್ರಿದಾನೆ ಅನ್ನೋದಕ್ಕೆ ನೋಡಿ ಪ್ರಸಾದ ಕೊಟ್ರು. ಹೊಟ್ಟೆ ಹಸಿ ಅಂದ ತಕ್ಷಣನೇ ಇವಾಗ ತಿನ್ಬಿಟ್ಟು ಮತ್ತೆ ಸಿಗ್ತೀವಿ. ನಮ್ಮ ಪಯಣ ಗಾಯ್ಸ್ ನಾನಂತೂ ಹೊಟ್ಟೆ ಫುಲ್ ಹಸಿತಾಯ್ತು ಅಂತ ಊಟ ಕೂತಿದ್ದೆ. ನೋಡಿ ಇಷ್ಟು ಜನ ಹೋಗ್ತವ್ರೆ. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಜೀವನಕ್ಕೆ ಹಿಂಗೆ ಕೊಟ್ಟು ಎಲ್ಲ ಇಟ್ಕೊಂಡು ಹೋಗ್ತವ್ರೆ. ಏನೇನು ನಡೆಯುತ್ತೆ ಅಂತ ಏನೂ ಗೊತ್ತಿಲ್ಲ. ಇಷ್ಟು ಜನ ಹೋಗ್ತವ್ರೆ. ಇನ್ನ ಬರ್ತಾನೆ. 1,000 ಜನ ಹತ್ರ ಹೋಗೋದು. ಇವಾಗ ನಾವು ಕರ್ಗ ನಾವು ಹೆಂಗ್ ನೋಡೋದಂತ ಸ್ವಾಮಿ ಈ ತರ ಏನು ಚಾಕ್ಲೇಟ್ ಇಟ್ಕೊಂಡಿರೋದು ಕರ್ಗಯಿಂದ ಹೇಳ್ರಿ ಹೇಳ್ರಿ ಸ್ವಲ್ಪ ಜೋರಾಗಿ ಹೇಳಿ. ವ್ಲಾಗ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ. ದ್ರೌಪದಮ್ಮ ಮಾಡಿದ್ವಿ. ಪಾಂಡವರು ಹೊರಗಡೆ ಹೊರ್ಕೊಂಡು ಹೋಗ್ಬೇಕಾದ್ರೆ ಇರಿ ಅಂತ ಪಾಂಡವರು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಲಾಸ್ಟ್ ಅಲ್ಲಿ ದ್ರೌಪದಿ ಅಮ್ಮ ಹಿಂದೆ ಬಿದ್ದಿರ್ತಾರೆ. ಅವಾಗ ರಾಕ್ಷಸ ಒಬ್ಬ ಏನ್ ಮಾಡ್ತಾನೆ, ಸಿಂಹಾಸುರ ಅಂದ್ಬಿಟ್ಟು ಒಬ್ಬ ರಾಕ್ಷಸ ಬರ್ತಾನೆ. ಅಯ್ಯಮ್ಮ ಕರ ಕೂಡ ಬರ್ತಾನೆ. ಅಯ್ಯಮ್ಮ ನಮ್ಮಂತ ಸೈನಿಕರು ಮುಗಿಸಿದ್ದು. ನಾವು ಮತ್ತೆ ವೀರ್ಗಾರನ ಮುಗಿಸ್ಬಿಟ್ಟು ಗಣಚಾರನ ಗಂಟೆ ಪೂಜಾರಿ ಇಲ್ಲ ಅವ್ರು ಅಂದ್ಬಿಟ್ಟು ನಮ್ಮ ಮಾತವರು ಈಗ ಅವರ ಸಿಂಹಾಸುರ ಸಂಹಾರ ಮಾಡ್ತೀವಿ ನಾವು. ಸಂಹಾರ ಮಾಡಿದಾಗ ಅಯ್ಯಮ್ಮ ಸರಿ ನಾವು ಹೋಗ್ತೀವಿ ಅಂದ್ಬಿಟ್ಟು ಭಯ ಬಿಡ್ತಾಳೆ. ಅಮ್ಮ ನಮ್ಗೆ ಹೋಗ್ಬಿಡಮ್ಮ, ಬಿಟ್ಟು ಹೋಗ್ಬಿಡಮ್ಮ ತಾಯಿನು. ನಮ್ಮ ಹತ್ರ ಬಡಿ ಇರ್ಬೇಕಂದಾಗ ಇರೋಕ್ಕಾಗಲ್ಲ. ವರ್ಷಕ್ಕೆ 3 ದಿನ ಚೈತ್ರ ಹುಣ್ಣಿಮೆ ದಿನ ಬಂದು ನಿಮ್ಮ ಹತ್ರ 3 ದಿನ ಇದ್ದು ಹೋಗ್ತೀನಿ ಊಟ ಇರ್ತಾರೆ ಅಮ್ಮ. ಅಯ್ಯಮ್ಮನ ನೆನಪಿಗೋಸ್ಕರ ಮಾಡೋದು. ಎಷ್ಟು ಜನ ಹಿಂಗ್ ಹೋಗ್ತಾರೆ ಈ ತರ ಹಿಡ್ಕೊಂಡು? ವರ್ಷ ಸೇರ್ತಾ ಇರ್ತಾರೆ. ಸುಮಾರು ಒಂದು 600-700 ಜನ ಇದೆ. 700 ಜನ. ಇವಾಗ ಇದನ್ನ ಹಿಡ್ಕೊಂಡು ಹೋಗಿ ಪೂಜೆ ಮಾಡ್ಬಿಟ್ಟು ಇಕ್ಕರೆ ಅಷ್ಟೇ ಮುಗೀತಾ? ಇಲ್ಲ ತಿರುಗಿ ಹೋಗ್ತಿದ್ದೆ ಸರ್ ಅಲ್ಲೋಗಿ ಅಷ್ಟೇ ಆಶೆಕಾರ. ಥ್ಯಾಂಕ್ ಯು ಗೈಸ್. ನಾವಿಲ್ಲಿ ನೀಟಾಗಿ ಕಾಣಿಸ್ಬೇಕಂತ ಹಿಂದೆಯಿಂದ ಬಂದು ಕಲ್ ಮೇಲೆ ಕುತ್ಕೊಬೇಕು. ಇಲ್ಲಿ ಕಾಲು ಹಾಕೊಂಡತ್ತು. ಥ್ಯಾಂಕ್ಸ್ ಬಿಡು ಫೋನು. ಇಲ್ಲ ಹತ್ತು ಬರೋ, ನಾನು ಹತ್ತಿಸ್ಕೊಂತೀನಿ ಬರೋ. ಇಲ್ಲ ನಾನು ಹತ್ತಿಸ್ಕೊಂತೀನಿ ಬರೋ. ಪಾಪ ಮಾಡಿ ಜಾಗ ಹೊಡ್ಕೊಂಡ್ಬಿಟ್ಟಿವಿ. ಅವನ ಅಲ್ಲಿ ಕೂತ್ಕೊಂಡು ಅಳ್ಳಾಡ್ತೈತೆ ಬಿಡು. ಅಪ್ಪ ಗೊತ್ತಾಯ್ತು ಅಳ್ಳಾಡ್ತೈತೆ. ಬಿಲ್ಲೋಗುತ್ತೆ ಅನ್ಸ್ತೈತೆ. ಇಷ್ಟು ಜನ ಅವ್ರೆ. ಇರೋ ಕಲ್ಲಲ್ಲಿ ಬ್ಯಾಲೆನ್ಸ್ ಹಿಡ್ಕೊಂಡು ಕೂತಿರೋದು ಸ್ಟ್ರೈಟ್ ಆಗಿ. ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಅಳ್ಳಾಡ್ಸ್ಬಿಟ್ರು ಬಿದ್ದೆ, ಇಲ್ಲ ಅಂದ್ರೆ ಬಿದ್ದೆ. ನೋಡಿ ಇಷ್ಟು ಜನ ಅವ್ರು ಸಾಕಾಯ್ತು. ಗೈಸ್ ಇವಾಗ ಟೈಮ್ 3:30 ಆಗೈತೆ. ಈ ನನ್ನ ಮಗ ಕರ್ಕೊಂಬಂದ. ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು
3:30 ಟೈಮಲ್ಲಿ ನಾವು ಇವಾಗ ಕರ್ಗ ನೋಡಿ ಸಾಕಾಯಿತು, ಕಾಲೆಲ್ಲ ನೋವ್ತೈತಂತ ಮತ್ತೆ ವಾಪಸ್ ಬಂದಿದ್ದೀವಿ. ಇವಾಗೇನಿಲ್ಲ ನೋಡ್ಕೊಳ್ಳಿ, ಈ ಜಾಗದಲ್ಲೇ ಮಲ್ಕೊಬೇಕು. ಇನ್ನೊಂದು 1.5 ಅವರ್, ಒಂದು 7 ಗಂಟೆ ತನಕ ಮಲಗಿಲ್ಲ, 6 ಗಂಟೆ ತನಕ ಮಲಗಿದ್ದು. ಕರ್ಗ ಇಲ್ಲಿಗೆ ಬಂದಾಗ ಹೆಸರಾದರೆ ಮತ್ತೆ ಹೋಗೋದು. ಈ ವ್ಲಾಗಲ್ಲಿ ನನ್ನ ಪ್ರಕಾರ ಒಂದು ಸ್ವಲ್ಪನೂ ವಾಯ್ಸ್ ಕ್ವಾಲಿಟಿನೇ ಇರಲ್ಲ, ವಾಯ್ಸ್ ಕ್ಲಾರಿಟಿ ಅನ್ನೋದೇ ಇರಲ್ಲ ಅಂದ್ಕೊಳ್ರಿ. ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ನನ್ನ ಐಡಿಯಾ ಎಲ್ಲ ಫ್ಲಾಪ್ ಆಗೋಗೋಯ್ತು. ಇಷ್ಟನ್ನೆಲ್ಲ ಅಷ್ಟು ನೀಟಾಗಿ ರೆಡಿ ಮಾಡ್ಕೊಂಡು ಹೋಗಿದ್ದೆ. ನಾನು ಮನೆಯಲ್ಲಿ ಎಲ್ಲ ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ನೀಟಾಗಿ ಬಂದಿತ್ತು. ಅದೇ ಕಾನ್ಫಿಡೆನ್ಸಲ್ಲಿ ಇಲ್ಲೂ ಮಾಡಬೇಕಂತ ಇಲ್ಲಿ ತೊಗೊಂಬಂದರೆ ಹೆಂಗೆ ಬಂದೈತಂದರೆ ಕಚ್ಚಡವಾಗಿ ಬಂದೈತಿ. ಏನು ಮಾತಾಡ್ತಿದ್ದೀನಿ ಅನ್ನೋದು ಕೆಲಸಲ್ಲ, ಆ ಥರ ಬಂದುಬಿಟ್ಟೈತೆ. ಅದಕ್ಕೆ ಇವಾಗ ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟು ವೀಡಿಯೋಗೂ ವಾಯ್ಸ್ ಓವರ್ ಕೊಡಬೇಕು. ಅದು ನಿಮಗೆ ಬೋರಿಂಗ್ ಅನಿಸ್ಬೋದು, ಅಥವಾ ನಿಮ್ಗೇನಾದರೂ ಚೆನ್ನಾಗಿಲ್ಲ ಅನಿಸ್ಬೋದು. ಪ್ಲೀಸ್ ಈ ವಿಡಿಯೋನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಹೆಂಗೋ ಮಾಡಿ ಒಂದು ಮೈಕ್ ತಗೊಂಡು ಇನ್ನು ಮುಂದೆ ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಗಾಯ್ಸ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಈ ವ್ಲಾಗ್ನ ಮುಗಿಸೋಣ ಗೈಸ್. ನಾವಿವಾಗ ಹಂಗೆ ಒಂದು 10 ನಿಮಿಷ ಮಲಗಿದ್ವಿ. ಅಷ್ಟಕ್ಕೆ ಇಲ್ಲೆಲ್ಲ ವಾಪಸ್ ದೇವಸ್ಥಾನದಿಂದ ಬಂದವ್ರೆ. ಈ ಕಡೆ ಬಾ. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ನ ಮುಗಿಸೋಣ.